ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀ ಜಗದೇವ್ ಸೂರ್ಯವಂಶಿ, ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಈಶ್ವರ್ ಚಂದ್ರ ಪಡಗಣ್ಣವರ್ ಹಾಗೂ ಇನ್ನೋರ್ವ ರಾಜ್ಯ ಪದಾಧಿಕಾರಿಯಾದ ಶ್ರೀ ಶರಣಪ್ಪ ಕಟ್ಟಿ ಇವತ್ತು ನಾವು ವಿಜಯಪುರ ಶಹರ್ ವ್ಯಾಪ್ತಿಯಲ್ಲಿ ಬರುವ ಮನ್ಗೋಳಿ ರಸ್ತೆಯ ಮೂಲಭೂತ ಸೌಲಭ್ಯದ ಕೊರತೆ ಕುರಿತು ವಿಡಿಯೋ ಮಾಡಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮೂಲ ಸೌಲಭ್ಯ ಸಚಿವರುಗಳು ಆದಂತಹ ಮಾನ್ಯ ಶ್ರೀ ಎಂಬಿ ಪಾಟೀಲ್ ಸಾಹೇಬ್ರಿಗೆ ಹಾಗೂ ನಗರ ಶಾಸಕರಾದಂತಹ ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರಿಗೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮಾನ್ಯ ಮಹಾನಗರ ಪಾಲಿಕೆಗೆ ಆಯುಕ್ತರಿಗೂ ಮನ್ಗೋಳಿ ರಸ್ತೆ ಹಾಗೂ ಬಾಗಲಕೋಟೆ ರಸ್ತೆ ಪಾದಚಾರಿ ರಸ್ತೆಯೊಂದಿಗೆ ಸಂಪೂರ್ಣ ಮಾಸ್ಟರ್ ಪ್ಲಾನ್ ರಸ್ತೆ ಆಗಬೇಕು ಅಂತ ಹೇಳಿ ಒಂದು ವಾರದ ಹಿಂದೆ ಎಲ್ಲ ಮಾನ್ಯ ಗೌರವಾನ್ವಿತರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದ್ದು, ಸದರಿ ಮನವಿಗಳಿಗೆ ಮತ್ತು ಇವತ್ತಿನ ವಿಡಿಯೋ ಮಾಡಿ ಮಾಹಿತಿ ಕೊಡುತ್ತಿರುವ ಸಂಘಟನೆಯ ಮತ್ತು ಸಾರ್ವಜನಿಕರ ಅಳಲನ್ನ ಗಂಭೀರವಾಗಿ ಪರಿಗಣಿಸಿ ಮನ್ಗೋಳಿ ಅಗಸಿ ಸಿಂಗಲ್ ಇದ್ದದ್ದನ್ನ ಡಬಲ್ ಮಾಡುವುದು, ಮನ್ಗೋಳಿ ರಸ್ತೆಯನ್ನ ಹಾಗೂ ಬಾಗಲಕೋಟ್ ರಸ್ತೆಯನ್ನ ಸಂಪೂರ್ಣ ಮೂಲಭೂತ ಸೌಲಭ್ಯಗಳೊಂದಿಗೆ ಮಾಸ್ಟರ್ ಪ್ಲಾನ್ ರಸ್ತೆ ಮಾಡಲು ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕು. ಐತಿಹಾಸಿಕ ಪ್ರವಾಸಿ ಸ್ಥಾನವಾದ ವಿಜಯಪುರವನ್ನ ವೀಕ್ಷಿಸಲು ಮೊದಲು ಎಷ್ಟೊಂದು ವಿದೇಶಿಗರು ಆಗಮಿಸುತ್ತಿದ್ರು, ಈಗ ಎಲ್ಲಿಯೂ ಕಾಣುತ್ತಿಲ್ಲ. ಸಂಬಂಧಪಟ್ಟ ಗೌರವಾನ್ವಿತ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಉನ್ನತ ಅಧಿಕಾರಿ ವರ್ಗ ಮುತುವರ್ಜಿ ವಹಿಸಿ ಪ್ರಾಮಾಣಿಕವಾಗಿ ಸದರಿ ಕಾಮಗಾರಿಗಳು ಕೈಗೆತ್ತಿಕೊಳ್ಳಲು ದಿಟ್ಟ ಕ್ರಮ ತೆಗೆದುಕೊಳ್ಳಬೇಕೆಂದು ಇನ್ನೊಮ್ಮೆ ವಿಜಯಪುರ ಜಿಲ್ಲೆಯ ಜನತೆ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿ ಆಗ್ರಹಿಸುತ್ತಾ ಇದೆ. ಹಣದ ಕೊರತೆ ಏನಾದರೂ ಕಂಡು ಬಂದರೆ ಈಗಾಗಲೇ ಸುಂದರವಾದಂತಹ ಜಿಲ್ಲಾಧಿಕಾರಿಗಳ ಕಚೇರಿ ವಿಜಯಪುರ ಜಿಲ್ಲಾಡಳಿತದ ಆವರಣದಲ್ಲಿ ಇದ್ದೇ ಇದೆ. ಸದರಿ ಕಾಮಗಾರಿಗಳನ್ನು ನಿಲ್ಲಿಸಿ ಅದೇ ಹಣ ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಎಲ್ಲ ಮೂಲಭೂತ ಸೌಲಭ್ಯಗಳೊಂದಿಗೆ ಮಾಸ್ಟರ್ ಪ್ಲಾನ್ ರಸ್ತೆ ಮಾಡಿ ಪುಣ್ಯ ಕಟ್ಟಿಕೊಳ್ಬೇಕು. ತಪ್ಪಿದ್ರೆ ಎಲ್ಲ ಸಾರ್ವಜನಿಕರನ್ನ ಒಳಗೊಂಡು ಉಗ್ರ ಹೋರಾಟ ಪ್ರಸಂಗ ಬಂದ್ರೆ ಜಿಲ್ಲಾಡಳಿತ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಸಂಘಟನೆಯು ಎಚ್ಚರಿಕೆಯನ್ನ ನೀಡುತ್ತಿದೆ. ಇದು ಮಣಗುಳಿ ರಸ್ತೆ, ಮಣಗುಳಿ ಅಗಸಿದಿಂದ ಈ ರಸ್ತೆ ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು. ಹೆಂಗೆ ಡೆಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ನಮ್ಮ ಗಾಡಿ ಟಚ್ ಆಗಿ ನೋಡ್ರಿ, ಬೇಕಂದ್ರೆ ವೇಟ್ ಮಾಡ್ರಿ. ಆಗ್ಯದಲ್ರಿ, ಡೆಲ್ಲಿ ಟಚ್ ಆಗಲತ್ತಲ್ರಿ. ಹಾ, ಸರಿ 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 ಅತಿ ವೇಗವಾಗಿ ಇದು ಮಣಗುಳಿ ರಸ್ತೆ ಪೂರಾ ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕತ್ತೀರಿ ನೀವು. ಆಗ್ಬೇಕ್ರಿ, ಆಗ್ಬಾರ್ದ್ರಿ ಅಕ್ಕಾರ, ಆಗ್ಬೇಕಿಲ್ರಿ. ಮತ್ತ ಈಗ ಮತ ಹಾಕಿಸ್ಕೊಳ್ಳೋದು ಈ ಟೈಪ್ ಮಾಡ್ಕೊಂಡ್ಬಿಟ್ರ ಸಾರ್ವಜನಿಕರ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರ. ಒಂದು ಆಂಬ್ಯುಲೆನ್ಸ್ ಬಂದಿತ್ತು, ಹೋಗಕ್ ಆಗ್ಲಿಲ್ಲ. ಹಾ ರೀ ಟ್ರಾಫಿಕ್ ಐತೆ ಸರ ಇದು ರೋಡ್ ಇದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಏನ ಹಂಗ ಇರ್ಬೇಕು ಸರ? ಇದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಏನ ಹಂಗ ಇರ್ಬೇಕ್ರಿ ಇದು? ಹಾ ರೀ, ಮತ್ತೆ ಮತ ಹಾಕೋದು ಮತ್ತೆ ಈ ಟೈಪ್ ಮಾಡಕ್ ಕೂತಾರ 5-6 ವರ್ಷ ತನ. ಹಾ ರೀ, ಇಲ್ಲಿ ಆಕ್ಸಿಡೆಂಟ್ ಆಗಿದ್ರಿ? ಯಾವಾಗ್ರಿ? ಯಾರಿಗ್ರಿ? ಮಗಳಿಗೆ? ಇಲ್ಲಿ ಇಲ್ಲಿ ಇಲ್ಲೇ ಮುರಿದವ? ಎಲ್ಲಿ ಇಲ್ರಿ? ಹಾ ಹಾ ಬಿದ್ದಾರೆ, ಕಾಲ್ ಈಗ ಕೈ ಮುರಿದವ್ರಿ, ಫ್ರಾಕ್ಚರ್ ಆಗ್ಯದ್ರಿ. ನೋಡ್ರಿ ಮಾನ್ಯ ನಗರ ಶಾಸಕರೇ, ಜಿಲ್ಲಾ ಉಸ್ತುವಾರಿ ಸಚಿವರೇ, ಮಾನ್ಯ DC ಸಾಹೇಬ್ರೆ, ಇದು ಮಣಗುಳಿ ಅಗಸಿ ಹಾಲತ್ತು ನೋಡಿ, ಸಾರ್ವಜನಿಕರೇ ಕೈಕಾಲು ಮುರ್ಕೊಳ್ತಾ ಇದ್ದಾರ. ಇಂಥ ಒಂದು ಪ್ರವಾಸಿ ಸ್ಥಾನ, ಇದು ಐತಿಹಾಸಿಕ ಪ್ರವಾಸಿ ಸ್ಥಾನ ಸರ್. ಇದು 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 ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಹೆಂಗ್ರಿ ಸರ್ ಇದು? ಹಾ ಸರ್, ಆಗ್ಬೇಕತ್ರಿ, ಆಗ್ಬೇಕಿಲ್ರಿ? ಏನ್ ಹಿಂಗೆ ಇರ್ಬೇಕ್ರಿ ಸರ್? ಏನ್ ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಹೆಂಗತ್ರಿ? ಮತ್ತೆ ಯಾರು ಮತ್ತೆ ಸಾರ್ವಜನಿಕರನ್ನ ಧ್ವನಿ ಎತ್ತಲಿಲ್ಲ ಅಂದ್ರೆ ಹೆಂಗ ಏನ್ ಮಾಡ ಬರ್ತದ? ಎಲ್ಲಾರು ಹೋಗ್ತಾರೆ, ದೊಡ್ಡ ದೊಡ್ಡ ಮಂದಿ. ರೋಡ್ ಮಾಡ್ರಿ, ಎಷ್ಟು ವರ್ಷ ಆಯ್ತು ದಿನ ಆಕ್ಸಿಡೆಂಟ್ ಆಗ್ತಾವ, ಯಾರು ಕೇಳ್ತಾ ಇಲ್ಲ. ಹೌದೌದು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ MB ಪಾಟೀಲ್ ಸಾಹೇಬ್ರೆ ಮತ್ತು ನಮ್ಮ ನಗರ ಶಾಸಕರಾದಂಥ ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳೇ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರೇ, ನಾವು ಮೊನ್ನೆ ಒಂದು ವಾರದ ಹಿಂದೆ ಇದು ಮನಗುಳಿ
ರಸ್ತೆ ಮತ್ತು ಬಾಲ್ಕೋಟ್ ರಸ್ತೆ ಸಂಪೂರ್ಣ ಮೂಲಭೂತ ಸೌಲಭ್ಯದೊಂದಿಗೆ ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಬೇಕು. ಯಾವ ಕಾರಣಕ್ಕೂ ಈ ರಸ್ತೆಗಳು ಕೇರ್ಲೆಸ್ ಮಾಡಕೂಡ್ದು. ಯಾಕಂದರೆ ಇಲ್ಲಿ ಸರ್ಕಾರಿ ಇಲಾಖೆಗಳು ಮತ್ತು ಶಾಲಾ ಕಾಲೇಜುಗಳು ಇದೇ ರಸ್ತೆಗಳಲ್ಲಿ ಇದ್ದಾವೆ ಅಂಥೇಳಿ ನಾವು ಹಲವು ಬಾರಿ ಹೇಳ್ಕೊತಾ ಬಂದೀವಿ. ಮತ್ತು ಒಂದು 8 ದಿವಸದಿಂದ ನಾವು ಮೊನ್ನೆ ನಿಮಗೆ ಪತ್ರ ಮುಖಾಂತರ ಮೊನ್ನೆ ತಮಗೂ ಯಾರು ಉಸ್ತುವಾರಿ ಸಚಿವರಿಗೆ, ನಗರ ಶಾಸಕರಿಗೆ ಮತ್ತು ನಮ್ಮ ಸಂಸದರಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ. ಅಲ್ಲಿ ನೀವೇನು ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಅಲ್ಲಿ ಕಟ್ತಾ ಇದ್ದೀರಿ, ಬೇಕಾದ್ರೆ ನಿಮಗೆ ಈ ಮೂಲಭೂತ ಸೌಲಭ್ಯ ಒದಗಿಸ್ಲಿಕ್ಕೆ ದುಡ್ಡು ಇಲ್ಲಾಂದರೆ ಹೆಂಗೋ ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಹೆಂಗೋ ಇದೆ. ಈಗ ಅಲ್ಲೇನು ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಎಷ್ಟೋ ನೂರಾರು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಅದು ಬಂದ್ ಮಾಡಿಸ್ರಿ. ಅದೇ ದುಡ್ಡು ತಂದ ಈ ಮಣಗುಳ ಅಗಸಿ ಮತ್ತು ಮಾಸ್ಟರ್ ಇದೇನು ಬಾಗಲಕೋಟೆ ರಸ್ತೆ, ಆಮೇಲೆ ಈ ಮಣಗುಳ ರಸ್ತೆ, ಮಣಗುಳ ಅಗಸಿ ಮತ್ತು ಬಾಗಲಕೋಟೆ ರಸ್ತೆ ಇವು ಸಂಪೂರ್ಣ ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಬೇಕು. ಮಣಗುಳ ಅಗಸಿ ಸಿಂಗಲ್ ಇದ್ದಿದ್ದು ಅದು ಡಬಲ್ ಆಗಬೇಕು. ಆಮೇಲೆ ಯಾವಾಗ ಮತ್ತೆ ದುಡ್ಡು ಬರ್ತದೆ ಅವಾಗ ನೀವು DC ಕಚೇರಿಯಲ್ಲಿ ಅಲ್ಲಿ ಪ್ರಾರಂಭ ಮಾಡಿರಿ. ಸುಮ್ಮನೆ ನಿಮಗೆ ಅನುಕೂಲ ಆಗುವಂಗ VIP ಜೀವನ ಬೇಕು ಅನ್ನುವಂಗ ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ದಲ್ಲ. ಸಾರ್ವಜನಿಕರಲ್ಲಿ ಸಾಯ್ತಾ ಇದ್ದಾರ. ಸಾರ್ವಜನಿಕರಿಗೆ ಇಂಥ ಅನಾನುಕೂಲ ರಸ್ತೆಗಳನ್ನ ಇಟ್ಕೊಂಡು ನೀವು ಅಲ್ಲಿ ಕಟ್ಟಡ ಮಾಡ್ತಾ ಇದ್ದೀರಿ. ಆಲ್ರೆಡಿ DC ಕಚೇರಿ ಐತಲ್ಲ, ಅದನ್ನಾಕೆ ಈಗ ಅದನ್ನ ಕೆಲಸ ಬಂದಿಡ್ರಿ. ಅದನ್ನು ಅದೇ ಅಮೌಂಟ್ ತೊಗೊಂಡು ಈ ಮಣಗುಳ ಅಗಸಿ ಮತ್ತು ಮಣಗುಳಿ ರಸ್ತೆ ಮತ್ತು ಬಾಲ್ಕೋಟ್ ರಸ್ತೆ ಸಂಪೂರ್ಣ ಫುಟ್ಪಾತ್ ಸಮೇತವಾಗಿ ಏನು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಮಾಡಬೇಕು. ಅತಿಕ್ರಮಣ ಆಗಿದ್ದು ಅದು ತೆರವುಗೊಳಿಸ್ಬೇಕು. ಮತ್ತು ಹೆಚ್ಚುವರಿ ಏನಾದರೂ ಅವ್ರು ಜಮೀನು ತೊಗೋಬೇಕಾಯ್ತಾರ, ಜಾಗ ತೊಗೋಬೇಕಾಯ್ತಾರ, ಅವ್ರಿಗೇನು ಸೌಲಭ್ಯ ಒದಗಿಸ್ಲಿಕ್ಕೆ ಏನು ಒಂದು ಸಹಾಯ ಮಾಡ್ತಾರೆ, ಅವ್ರಿಗೆ ತಕ್ಷಣ ಪರಿಹಾರ ಕೊಟ್ಟು ಏನು ಅಗಲೀಕರಣ ಮಾಡಿಕೊಂಡು ಇದು ತಕ್ಷಣ ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗ್ಬೇಕಂತ ಹೇಳಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಜಗದೇವ್ ಸೂರ್ಯವಂಶಿ, ನನ್ನ ಜೊತೆ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀ ಈಶ್ವರಚಂದ್ರ ಪಡಗಾನವರು, ನಮ್ಮ ರಾಜ್ಯ ಪದಾಧಿಕಾರಿ ಆದಂಥ ಶರಣಪ್ಪ ಕಟ್ಟಿಯವರು, ನಾವು ಇಲ್ಲಿ ಬಂದು ಈ ರಸ್ತೆ ಬರೋದಕ್ಕನ ಇಂಥ ಒಂದು ಅನಾನುಕೂಲ ರಸ್ತೆ ಇದೆ ಅಂಥೇಳಿ ಬರೀ ನಾವು ಇದು ವಿಡಿಯೋ ಮಾಡೋಣಕ್ಕೆ ಒಂದು 7-8 ಜನ ಮೊದಲಿದ ಆಗ್ಬೇಕ್ರಿ, ಕೈ ಮುರಿದವ, ಕಾಲು ಮುರಿದವ, ನಮ್ಗೆ ಇಂಥ ಅನಾನುಕೂಲ ಆಗಲತ್ತದ. ನಾವು ಇನ್ಮೇಲೆ ಯಾರಿಗೂ ಓಟ ಹಾಕೋದಿಲ್ಲ ಅನ್ನುವಂಥ ಜನರ ಪ್ರತಿಕ್ರಿಯೆ ಬರ್ತಾ ಇದೆ. ನೀವು ಈ ರಸ್ತೆಗಳು ಯಾರು ಜನಪ್ರತಿನಿಧಿಗಳಿಲ್ಲ ಅಂತೇಳಿ ಇಷ್ಟು ಕೇರ್ಲೆಸ್ ಮಾಡಕ್ಕೆ ಹೋಗಬೇಡಿ. ನೀವು ಎಲ್ಲೆಲ್ಲಿ ಜನಪ್ರತಿನಿಧಿ ಇರಿ ಅಲ್ಲಿ ಎಲ್ಲ ನೀವು ಸಂಪೂರ್ಣ ಮಾಸ್ಟರ್ ಪ್ಲ್ಯಾನ್ VIP ಜೀವನ ಮಾಡ್ತಾ ಇದ್ದೀರಿ. ಇಲ್ಲಿ ಸಾರ್ವಜನಿಕರ ಸಾಯಿ ಹೊಡಿತಾ ಇದ್ದೀರಿ. ಅದು ಮುಂದಿನ ನಿರ್ಮಾಣದಲ್ಲಿ ಆಗಬಾರ್ದು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಸರ್ ಇದು ರಸ್ತೆ ಆಗ್ಬೇಕೇನ್ರಿ? ಹಾಂ ರಸ್ತೆ ಆಗ್ಬೇಕ್ರಿ? ಹಾಂ ಏನು ಹಿಂಗೆ ಇರ್ಬೇಕ್ರಿ? ಸರ್ ರಸ್ತೆ ಆಗ್ಬಾರ್ದ್ರಿ ಸರ್? ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗ್ಬಾರ್ದು. ಇದು ರಸ್ತೆ ಅಗಲೀಕರಣ ಆಗ್ಬಾರ್ದು ಮೇಡಮ್. ಇದು ರಸ್ತೆ ಆಗ್ಬಾರ್ದ್ರಿ. ಸರ್ ಇದು ರಸ್ತೆ ಆಗ್ಬಾರ್ದ್ರಿ? ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗ್ಬಾರ್ದು? ಆಗ್ಬೇಕ್ರಿ ಸರ್? ಇದು ರಸ್ತೆ ಆಗ್ಬಾರ್ದು ಸರ್? ರಸ್ತೆ ಆಗ್ಬಾರ್ದ್ರಿ ಇದು? ಸರ್ ಇದು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗ್ಬಾರ್ದ್ರಿ? ಹಾಂ ಮತ್ತೆ 2 ದಿವಸ ನಾವು ಈ ಥರ ಅನುಭವಿಸ್ಬೇಕ್ರಿ ಮೇಡಮ್. ಇದು ರಸ್ತೆ ಡಾಂಬರೀಕರಣ ಪೂರ ಅಗಲೀಕರಣ ಆಗ್ಬಾರ್ದ್ರಿ? ಆಗ್ಬೇಕ್ರಿ. ಮತ್ತು ಈಗ ನೀವು ಸಾರ್ವಜನಿಕರ ಧ್ವನಿ ಎತ್ತಲಿಲ್ಲ ಅಂದ್ರೆ ಹೆಂಗ್ರಿ? ಹಾಂ ಮತ್ತು ಬರೀ ಮತ ಹಾಕೊಳ್ಳೋಕಟ್ಟೆ ನಾವು ಅದೀವಿ. ಮತ್ತು ಮೂಲಭೂತ ಸೌಲಭ್ಯಗಳು ಬೇಕಲ್ರಿ? ಹಾಂ ಸರಿ ಸರ್ ಧನ್ಯವಾದಗಳು. ನೋಡಿ ಎಂಥ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಸರ್. ಇದು ರಸ್ತೆ ಡಾಂಬರೀಕರಣ ಆಗ್ಬಾರ್ದು? ಹಾಂ ನೋಡಿ ಎಂಥ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಕೈ ಕಾಲು ಮುರ್ಕೊಂಡಿದ್ದಾರೆ ಇಲ್ಲಿ. ಈ ಥರ ಇಲ್ಲಿ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ನಗರ ಶಾಸಕರು, ಉಸ್ತುವಾರಿ ಸಚಿವರು, ಮೂಲ ಸೌಕರ್ಯ ಸಚಿವರು ಕೂಡ ನಮ್ಮ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ MB ಪಾಲ್ಟ್ರಿ ಇದ್ದಾರೆ. ಆಮೇಲೆ ಐತಿಹಾಸಿಕ ಪ್ರವಾಸಿ ಸ್ಥಾನ ವಿಜಯಪುರ ನಗರ ನೋಡಿ, ಯಾರು ವಿದೇಶದವ್ರು ಯಾರೂ ಬರೋದಿಲ್ಲ ಇಲ್ಲಿ ಪ್ರವಾಸಿ ಸ್ಥಾನ ನೋಡ್ಲಿಕ್ಕೆ. ಇಂಥ ಬೇಜವಾಬ್ದಾರಿ ಜನಪ್ರತಿನಿಧಿಗಳು, ಬೇಜವಾಬ್ದಾರಿ ಅಧಿಕಾರಿ ವರ್ಗ ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಜನರನ್ನ ಜೀವನನ ಹಾಳು ಮಾಡ್ತಾ ಇದ್ದಾರೆ.
ಸರ್ ಇದು ಮಾಸ್ಟರ್ ಪ್ಲಾನ್ ಆಗ್ಬೇಕು ಆಗಬಾರ್ದ್ರಿ ಹಾಂ ಆಗ್ಬೇಕ್ರಿ ಎಲ್ಲಾರು ಮಂದಿ ಬೀಳತ್ತಾರಲ್ರಿ ಯಾವಾಗ 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 ಬಿದ್ದಾರ್ರಿ ಬಿದ್ದಾರ್ರಿ ಆಮೇಲೆ ಇಲ್ಲ ಕೈ ಕೈ ಮುರ್ಕೊಂಡಾರತ್ತ ಹೆಣ್ಮಕ್ಳು ಇಲ್ಲಿ ಇಲ್ಲಿ ಬಿದ್ದಾರ್ರಿ ಅಲ್ಲಿ ನೋಡ್ರಿ ಗಿಲಾಸ್ ಹೆಂಗ್ ಕೊಡ್ತದ ನೋಡ್ರಿ ಅಲ್ಲಿ ಅಂಗಡಿ ನೋಡ್ರಿ ಸರ್ ಅಂಗಡಿ ನೋಡ್ರಿ ಅಲ್ಲಿ ಹಾಂ ಗಿಲಾಸ್ ಹೆಂಗ್ ಕೊಡ್ತದ ನೋಡ್ರಿ ಅಲ್ಲ. ಕಲರ್ ಬಡೋ ಕೆಲಸ ಅಲ್ಲಿ ಕಲ್ಲು ಬಿಡು ಹೊಡೆದದ ನೋಡ್ರಿ ಅಲ್ಲಿ ಗಿಲಾಸ್ ಹೆಂಗ್ ಅಂಗಡಿ ನೋಡಿ ಇಂಥ ಸಮಸ್ಯೆ ಇಟ್ಕೊಂಡು ನಾವು ಇಲ್ಲಿ ಬಿಜಾಪುರ ಜನ ಬದುಕ್ತಾ ಇದ್ದಾರೆ ಎಂಥ ನಮ್ಮ ಬಿಜಾಪುರ ಜನರ ದುರಂತ ಎಲ್ಲ ಜನಪ್ರತಿನಿಧಿಗಳಿಗೆ ಅಧಿಕಾರ ವರ್ಗ ಸಾಕಷ್ಟು ಸಂಬಳ ತಗೊಂಡ ಲೈನ್ ಏನು ಉಂಟಾರಿಲ್ಲ ಹಾಂ ಈ ಲೈನ್ ಏನು ಉಂಟಾರಿಲ್ಲ ಹಾಂ ರೀ ಇದೇನು ಬಿಜಾಪುರನ್ಯಾಗ ರೈತ ಐತಿರ್ಲಿ ಇದು ಮನಗುಳಿ ಏರಿಯಾ ರೀ ಅಗಸಿ ಏರಿಯಾ ಹಾಂ ಹಂಗೆ ಐತ್ರಿ ಇದು ರೋಡೇ ರಿಪೇರಿ ಮಾಡಿಲ್ರಿ ಇದು ಯಾಕೆ ಬಿಟ್ಟಿದ್ರಿ ಯಾಕೆ ಮಾಡಿಲ್ಲ ಆಯ್ತು ರೀ ಇಲ್ಲಿ ಮೆಂಬರ್ ಆದಂಥ ನಾಡೇವಲ್ಲೆ ಸಾಹೇಬ್ರೆ ಇದು ಯಾರಿದ್ರು